ನ್ಯೂಸ್ ಅವರಿಗೆ ಮತ್ತು ಸ್ವಾಗತ. ಚರ್ಚೆ ಮಾಡ್ತಿದ್ದ ರಾಜ್ಯದಲ್ಲಿ ರೈತರು, ಕಾರ್ಮಿಕರು, ದುಡಿಯೋ ವರ್ಗದ ನೋವನ್ನು, ಅವರ ಧ್ವನಿಯನ್ನು ಕೇಳೋರು ಯಾರು ಅನ್ನೋಂಥ ಪ್ರಶ್ನೆ ಬರುತ್ತೆ. ಯಾಕಂತಂದರೆ ಬಹುತೇಕ ಇಲ್ಲಿ ಯಾವುದೇ ಸರ್ಕಾರ, ಹಿಂದಿನ ಸರ್ಕಾರ, ಕಳೆದ 10 ವರ್ಷಗಳ ಸರ್ಕಾರ ತಗೊಂಡು ಕೂಡ ಎಲ್ಲರೂ ಕೂಡ ಇದನ್ನೇ ಮಾಡಿದ್ರು. ಯಡಿಯೂರಪ್ಪ ಸರ್ಕಾರ ಇದ್ದಾಗ ಹಾವೇರಿಯಲ್ಲಿ ಗೋಲಿಬಾರ್ ಮಾಡಿರ್ತಕ್ಕಂಥದ್ದು, ಮತ್ತೊಂದು ಸರ್ಕಾರ ಇದ್ದಾಗ ಮತ್ತೊಂದು ರೀತಿಯ ಏನು ರೈತರ ಮೇಲೆ ಧ್ವನಿಯನ್ನು ಅಡಗಿಸುವಂಥದ್ದು, ಹಲ್ಲೆ ಮಾಡುವಂಥದ್ದು. ಬಹುತೇಕ ಬೈರೆಡ್ಡಿ ಅವರೇ, ನಾವು ಕಳೆದ ಒಂದು ದಶಕ 10 ವರ್ಷಗಳ ಒಂದು ಅಂಕಿ ಸಂಖ್ಯೆ ಅಂತ ತೊಡ್ಕೊಂಡ್ರೆ ಇದೇ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಒಟ್ಟು 3,000 ಚಿಲ್ಲರೆ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. BJP ಸರ್ಕಾರದಲ್ಲೇ 1,077 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇವ್ರು ಯಾರಿಗೂ ಕೂಡ ರೈತರ ಬಗ್ಗೆ ಮಾತಾಡುವ ಹಕ್ಕೇ ಇಲ್ಲ. ಭಾಳ ದೊಡ್ಡದಾಗಿ ಹೇಳ್ತಾರೆ, ಅಯ್ಯೋ ನಾವು ರೈತರ ಪರವಾಗಿದ್ದೀವಿ, JDS, ಕಾಂಗ್ರೆಸ್, BJP. ಹಾಸನದಲ್ಲೇ ಅತಿ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಸೊ ಬಹುತೇಕ ಈ ಒಂದು ಬೆಳವಣಿಗೆ ನೋಡ್ತಾರೆ, ಯಾರಿಗೂ ಈ ಕಾರ್ಮಿಕರು, ರೈತರ ಬಗ್ಗೆ ನಿಜವಾದ ಕಾಳಜಿ ಇಲ್ಲ. ಈಗ ನಮ್ಮ ಸ್ನೇಹಿತರು ಸಕ್ಕರೆ ಕಬ್ಬು ಬೆಳೆಗಾರರ ಪ್ರಶ್ನೆ ಎತ್ತಿದ್ರು. ಈಗಲೂ ಮುಖ್ಯಮಂತ್ರಿಗೆ ಮಾತುಕತೆ ಮಾಡ್ತಾ ಇದ್ದಾರೆ ಅಂತ. ಡಾಕ್ಟರ್ MS ಸ್ವಾಮಿನಾಥನ್ ಅವರು ಭಾರಿ ಸ್ಪಷ್ಟವಾಗಿ ಕೇಂದ್ರ ಸರ್ಕಾರಕ್ಕೆ ಒಂದು ವರದಿ ಕೊಟ್ಟಿದ್ದಾರೆ. ಆ ವರದಿ ಕೊಡೋದ್ರಲ್ಲಿ ಭಾರಿ ಮುಖ್ಯವಾಗಿ ಕೃಷಿ ಉತ್ಪನ್ನಗಳಿಗೆ ಬೆಂಬಲ ಬೆಲೆ ಕೊಡುವಾಗ ಫಾರ್ಮುಲಾ ಏನಿರಬೇಕು ಅನ್ನೋದನ್ನು ಹೇಳಿದ್ದಾರೆ. ಅವ್ರೇನು ಹೇಳ್ತಾರೆ, C2 + 50% ಅಂತ ಹೇಳ್ತಾರೆ. ಖರ್ಚು ಎಷ್ಟಾಗಿದೆಯೋ ಆ ಖರ್ಚಿನ 50 ಭಾಗ ಸೇರಿಸಿ, ಅಡಿಷನಲ್ ಆಗಿ ಸೇರಿಸಿ ಒಂದು ಬೆಂಬಲ ಬೆಲೆ ನಿಗದಿ ಮಾಡಿ. ಅದು ಈಗೇನಾಗುತ್ತೆ ಅಂದರೆ 3,500 ರೂಪಾಯಿ ಇದೆ ಸ್ವಾಮಿನಾಥನ್ ಪ್ರಕಾರ. 3,500 ರೂಪಾಯಿ, 3,500 ರೂಪಾಯಿ ಆಗುತ್ತೆ. ಉತ್ತರ ಪ್ರದೇಶದಲ್ಲಿ 3,000 ರೂಪಾಯಿ. ಈಗ ಕರ್ನಾಟಕ ಪ್ರಾಂತ ರೈತ ಸಂಘ, ಆಲ್ ಇಂಡಿಯಾ ಕಿಸಾನ್ ಸಭಾ ಒಂದು ಟನ್ ಕಬ್ಬಿಗೆ 3,500 ರೂಪಾಯಿ ಕೊಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಅಲ್ಲಿ ಇವರು 150 ರೂಪಾಯಿ ಹೆಚ್ಚಿಗೆ ಕೊಡೋಕ್ಕಾಗಲ್ಲ ಅಂತ ಹೇಳ್ತದಲ್ಲ ಕಾರ್ಯಕ್ರಮ. ಅದೇ ಬಂದಿರೋದು. ನಾನು ಈಗ ತಮ್ಮ ಚರ್ಚೆ ಮೂಲಕ ಅದನ್ನೇ ಕೇಳ್ತೇನೆ. ನಾನು ಜಗದೀಶ್ ಶೆಟ್ಟರು ರಾಜಾರೋಷವಾಗಿ ಮಾತಾಡ್ತಾರೆ, ಯಡಿಯೂರಪ್ಪನವ್ರು ಮಾತಾಡ್ತಾರೆ. ಆದರೆ ಉಮೇಶ್ ಕತ್ತಿ ಆಯ್ತು, ನಾವು ನೀವೇನು ಮಾಡ್ತಿರೋ ಮಾಡ್ಕೊಡ್ರಿ, ನಾವು ಮಾಡೋದಿಲ್ಲ, ಬ್ಲಾಕ್ ಮೇಲ್ ಮಾಡಕ್ ನೋಡ್ತಾ ಇದ್ದೀವಿ. ಒಬ್ಬರಾದ್ರು ಸರ್ಕಾರದಲ್ಲಿ ಇರ್ತಕ್ಕಂಥ 4 ಜನ ಸಚಿವರು ಇದ್ದಾರೆ, ಸತೀಶ್ ಜಾರಕಿಹೊಳಿ, ಪ್ರಕಾಶ್ ಹುಕ್ಕೇರಿ, ಅನೇಕ ಜನ ಮಂತ್ರಿಗಳು, ಶಾಮನೂರು ಶಿವಶಂಕರಪ್ಪ ಮತ್ತೆ SR ಪಾಟೀಲ್ ಕಾರ್ಖಾನೆ ಕೂಡ ಅವ್ರ ಮಾಲೀಕರು, ಒಂದು ಸಹಭಾಗಿತ್ವ ಇರ್ತಕ್ಕಂಥವ್ರು. ಅವರೇ ಯಾಕೆ ಅಧಿಕೃತವಾಗಿ ಅದಕ್ಕೆ ನಾವು ಹೇಳೋದು, ರೂಲಿಂಗ್ ಪಾರ್ಟಿಯಾಗಿ ಕಾಂಗ್ರೆಸ್ ಪಾರ್ಟಿ ಮತ್ತು ಅಪೋಸಿಷನ್ ಪಾರ್ಟಿಗಳಾಗಿ ಇವರು ಒಂದು ತೀರ್ಮಾನಕ್ಕೆ ಬರಬೇಕು. ನಿಜವಾಗ್ಲೂ ರೈತರ ಬಗ್ಗೆ ಕಾಳಜಿ ಇದ್ರೆ ಉಮೇಶ್ ಕತ್ತಿಯನ್ನು ಪಾರ್ಟಿಯಿಂದ ಹೊರಗಾಗ್ತೀವಿ ಅಂಥೇಳಿ BJPಯವರು ತೀರ್ಮಾನ ಮಾಡಬೇಕು. ಅದೇ ನಮ್ಮ ಸಿದ್ದರಾಮಯ್ಯನವ್ರು ಹೇಳಬೇಕು. ಶಾಮನೂರು ಶಿವಶಂಕರಪ್ಪ ಆಗಲಿ, ಇನ್ನೊಬ್ಬರಾಗಲಿ, ಜಾರಕಿಹೊಳಿ ಆಗಲಿ ಸರ್ಕಾರದ ತೀರ್ಮಾನ ಜಾರಿ ಮಾಡಲಿಲ್ಲ ಅಂದರೆ ನಾವು ಮಂತ್ರಿಮಂಡಲದ, ಯಾಕಂದರೆ ದಟ್ ಇಸ್ ಡಿಸಿಷನ್ ಆಫ್ ದಿ ಇದು ಕ್ಯಾಬಿನೆಟ್ ಡಿಸಿಷನ್ ವಿರುದ್ಧವಾಗಿ ಹೊರಗಡೆ ಹೋಗಿ ಕೆಲಸ ಮಾಡ್ತೀರಿ ಅಂದರೆ, ಆ ನಿಯಮಗಳ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ದೀರಿ, ಹೊರಗೆ ಕಳಿಸ್ತೀವಿ ನೀವು ಅಂತ ಹೇಳುವಂಥ ತಾಕತ್ತನ್ನು ತೋರಿಸಿದ್ರೆ ಆವಾಗ ಸಿದ್ದರಾಮಯ್ಯನವ್ರನ್ನ ಯಾರಾದರೂ ಅಪ್ರಿಷಿಯೇಟ್. ನಾನು ಮುತ್ತಪ್ಪ ನಿಮ್ಮನ್ನು ಕೇಳ್ತೀನಿ. ರಾಜ್ಯ ರೈತ ಸಂಘದಲ್ಲೂ ಒಡಕಿದೆ, ರೈತರ ವಿಚಾರದಲ್ಲಿ ನಿಮ್ಮದೇ ಆದಂಥ ಪ್ರತಿಷ್ಠೆಗಳು. ಈ ರೈತ ಸಂಘಗಳು ಕೂಡ ಒಂದು ರೀತಿ ತಮ್ಮ ಬೆಳವಣಿಗೆಗೆ ರೈತರನ್ನ ಒಂದು ಅಸ್ತ್ರ ಮಾಡ್ಕೊಳ್ತಾ ಇದ್ದಾರೆ. 2,650 ರೂಪಾಯಿಗೆ ಸಾಕು ಅಂತ ಒಬ್ಬರು ಹೇಳಿದ್ರೆ, ನೀವು ಹೋಗಿ ಕದ್ದು ಮುಚ್ಚಿ ಒಂದಷ್ಟು ಸಭೆಗಳನ್ನ ಮಾಡ್ತೀರಿ. ನೀವು ಕೂಡ ರೈತರ ಹೆಸರಲ್ಲಿ ರಾಜಕೀಯ ಮಾಡ್ತಾ ಇದ್ದೀರಿ. ಬಹಳಷ್ಟು ದೀರ್ಘವಾದಂಥ ಇದ್ರ ಬಗ್ಗೆ ವಿಮರ್ಶೆ ಆಗ್ಬೇಕಾಗತ್ತೆ. ಈಗ ನಾವಂತೂ ಸ್ಪಷ್ಟ, ಈ ಕಬ್ಬಿನ ಚಳವಳಿ ಇಲ್ಲಿ ವಿಧಾನಸೌಧ ಮುಂದೆ ಬಂದು ನಿಂತೈತಪ್ಪ ಅಂತೇಳಿ ಅಂದ್ರೆ ಇದು ಎಲ್ಲಿ ರಾಜ್ಯದೊಳಗೂ ಚಳವಳಿ ಹುಟ್ಟಾಕ್ಲಿಲ್ಲ. ಇವತ್ತು ನೀವು ಅರ್ಥ ಮಾಡ್ಕೋರಿ, ಬಾಗಲಕೋಟೆ ಜಿಲ್ಲೆಯಿಂದ 2 ತಿಂಗಳದಿಂದನೂ ನಾವು ಹೋರಾಟ ಮಾಡಕತ್ತಿದ್ದೀವಿ. ಪ್ರತಿ ವರ್ಷನೂ ಕಬ್ಬಿಗೆ ಬೆಲೆ ಎಲ್ಲರೂ ಕರ್ನಾಟಕದೊಳಗೆ ರೈತರು ಸಿಕ್ಕಿದ್ರೆ ಅದಕ್ಕೆ ನೀವು ನೆನ್ಪು ಮಾಡ್ಕೋರಿ, ಕರ್ನಾಟಕದೊಳಗೆ ಇರುವಂಥ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕನ್ನು ಅದಕ್ಕೆ ಕೇಂದ್ರ ಬಿಂದು. ಇವತ್ತಿಗೂ ಭಾಳಷ್ಟು ಜನ ನಿಮ್ಮ ಸ್ಟುಡಿಯೋದೊಳಗೆ ಮಾತಾಡ್ತಿರ್ತಾರೆ. ಆದರೆ ಇವತ್ತು ನಾವು ಬೀದಿ ಮೇಲೆ ಹೋರಾಟ ಮಾಡಿದೆವು. ಇವತ್ತು ಸಾವಿರಾರು ಜನ ಕರ್ಕೊಂಡು DC ಆಫೀಸ್ ಮುತ್ತಿಗೆ ಹಾಕಿದೀವಿ. ಇಲ್ಲಿ 9 ಕಾರ್ಖಾನೆಗಳು ಜಿಲ್ಲಾದೊಳಗಿದ್ರೆ ನಮ್ಮ ನಿಯಂತ್ರಣ, ನಾವು ಏನು ಹೇಳ್ತೀವಿ ಆ ಥರ ಅಲ್ಲಿ ಚಳವಳಿ ಆಕತಿ. ಕಾರ್ಖಾನೆಗಳು ಇವತ್ತೇನಾದರೂ ದರ ಕೊಟ್ಟಿದ್ರೆ ಅದಕ್ಕೆ ಮುಧೋಳದ ಹೋರಾಟ ಕಾರಣ ಅಂತೇಳಿ ಬಹಳಷ್ಟು ಅಭಿಮಾನದಿಂದ ಹೇಳ್ತಾನೆ ಲಕ್ಷ್ಮಣ್ ಹುಗಾರ್ ಅವರೇ. ಅಲ್ಲ, ರೈತ ಸಂಘಟನೆ ನಾಯಕರುಗಳ ತಮ್ಮ ಮುಂದಿನ ಭವಿಷ್ಯಕ್ಕಾಗಿ ರೈತರನ್ನ ಬಲಿ ತೆಗೆದುಕೊಳ್ತಾರೆ. ಒಂದ್ ಕಡೆ ಕೋಡಿಹಳ್ಳಿ ಚಂದ್ರಶೇಖರ್, ಇನ್ನೊಂದ್ ಕಡೆ ಪುಟ್ಟಣ್ಣಯ್ಯ, ಇನ್ನೊಂದ್ ಕಡೆ ಬೇರೆ ಬೇರೆ ಸಂಘಟನೆಯವರು. ಎಲ್ಲ ರೈತರ ಹೆಸರು ರಾಜಕೀಯ ಮಾಡ್ತಾ ಇದ್ರಿ ನೀವು. CM ಜೊತೆ ಕೂಡ್ಬೇಕಂತೇಳಿ ಫೋಟೋ ತಗೋಬೇಕಂತ ಕೆಲವರು ಕದ್ದು ಮುಚ್ಚಿ ಹೋಗುವಂತ ಒಂದು ದುಸ್ಸಾಹಸ. ಯಾಕೆ ರೈತರ ಹೆಸರಲ್ಲಿ ರಾಜಕೀಯ ಮಾಡ್ತಾ ಇದ್ರಿ? ಈಗ ಹುಗಾರ್ ಅವರ ಮಾಧ್ಯಮದವ್ರಿಗೆ ನನ್ನೊಂದು ವಿನಂತಿ ಐತಿ. ಇದನ್ನ ಪೂರ ಒಟ್ಟಾರೆ ನಮ್ಮ ಹೋರಾಟ ಏನೈತಿಲ್ಲ, ಇವತ್ತು ಸುವರ್ಣಸೌಧ ಎದುರುಗಡೆ ನಾವು ಕಬ್ಬಿನ ಚಳವಳಿ ಮಾಡಕತ್ತಿದೀವಿ, ಇದನ್ನೊಂಥರ ವಿಮರ್ಶೆ ಮಾಡ್ರಿ. ಇಲ್ಲಿ ಯಾರು ಕೋಡಿಹಳ್ಳಿಯವರು, ಪುಟ್ಟಣ್ಣಯವರು ಇದನ್ನು ಹುಟ್ಟಾಕಿಲ್ಲ. ಇವತ್ತಿಗೂ ಚಳವಳಿ ನಿಂತದ್ದೇಳಿ ಅಂದ್ರೆ ಒಂದು ಸ್ವಾಭಿಮಾನದಿಂದ, ಪ್ರಾಮಾಣಿಕದಿಂದ ನಾವು ಹೋರಾಟ ಮಾಡಕತ್ತಿದೀವಿ. ಬಾಗಲಕೋಟೆ ಜಿಲ್ಲೆ ಇವತ್ತಿಗೂ ಕರ್ನಾಟಕಕ್ಕೆ ಮಾದರಿ. ನಮ್ಮಲ್ಲಿ ಭಾರತ ಕೃಷಿಕ ಸಮಾಜದವ್ರದಾರ ಸರ್, ನಮ್ಮಲ್ಲಿ ಕಬ್ಬು ಬೆಳೆಗಾರ ಸಂಘ ಐತಿ. ಇವತ್ತು ನಾವು
ಹಲೋ, ಇವತ್ತು ನಾವು ರೈತ ಸಂಘದವ್ರು ಅದೀವಿ, ಒಟ್ಟೆ ನಮ್ಮಲ್ಲಿ ಭೇದ ಭಾವ ಇಲ್ಲ. ಇವತ್ತು ನಮ್ಮ ಇಶ್ಯೂ ಮುಖ್ಯ ಸರ್. ಇಲ್ಲಿ ಪಕ್ಷಾತೀತವಾದಂತ ಹೋರಾಟ ನಡೆಯಕತ್ತೈತಿ. ಒಂದು ನಾ ಲಾಸ್ಟಿಗೆ ಹೇಳ್ಬಿಡ್ತಾನು, ಇನ್ನೇನಾದ್ರೂ ರೈತರಿಗೆ ಉಳುಗಾಲ್ ನಮಗೆ ತಂದು ಕೊಡ್ಬೇಕಾಗಿತ್ತಂದ್ರೆ, ರೈತರು ಉಳಿಬೇಕಾಗಿತ್ತಂತೇಳಂದ್ರೆ ನಾವು ಭಿನ್ನ ಭೇದ ಇಟ್ಕೋಬಾರ್ದು. ಎಲ್ಲರೂ ಸೋಕಾಲ್ಡ್ ಏನು ನಾಯಕರು ತಮ್ಮ ಐಡೆಂಟಿಫಿಕೇಶನ್ ಸಲುವಾಗಿ, ತಮ್ಮ ಗುರುತಿಸ್ಕೊಳ್ಳೋ ಸಲುವಾಗಿ ಅವರೆಲ್ಲರೂ ಬಣ ಮಾಡ್ಕೊಳ್ಳುವಂಥದ್ದನ್ನು ನಿಲ್ಲಿಸ್ಬೇಕು. ಆಮೇಲೆ ನಾವು ರೈತರು, ಪ್ರಾಂತ ರೈತ ಸಂಘ, ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಕೃಷಿಕ ಸಮಾಜ ಬೇರೆ ಅಲ್ಲ. ನನ್ನ ದೃಷ್ಟಿ ಒಳಗೆ ಏನೈತಿಲ್ಲ, ನಾವೆಲ್ಲರೂ ನಮ್ಮ ಇಶ್ಯೂ ಒಂದೈತಿ. ನಾವು ಪ್ರಿನ್ಸಿಪಲ್ಸ್ ಏನದಾವಲ್ಲ ಎಲ್ಲರೂ ಒಂದದಾವ. ಒಳ್ಳೆ ಪಾಯಿಂಟ್ ಹೇಳಿದ್ರೆ, ನಾಯಕರಿಂದ ರೈತರ ಶಕ್ತಿಯಿಂದಾಗಿ ರೈತ ಸಂಘಟನೆ ಉಳಿದೆ. ಇವತ್ತು ರೈತರ ಪರವಾಗಿ ಧ್ವನಿ ಎತ್ತಾ ಇದೆ. ಲಕ್ಷ್ಮಣ ಉಗಾರ್, ನಾನು ಮತ್ತೆ ನಾನು ರಾಯಚೂರು ಮಾನಸೇನವರೇ, ಒಂದ್ ನಿಮಿಷ ಬೇರೆ ಗೆಸ್ಟ್ ಮಾತಾಡ್ಬೇಕು. ಮಾನಸೇನವರೇ, ಇವತ್ತು ಕಾರ್ಖಾನೆ ಮಾಲೀಕರು ಹೇಳುವಂತದ್ದು ಏನಂದ್ರೆ, ನಮಗೆ ಸಕ್ಕರೆ ದರ ಕಮ್ಮಿ ಆಗಿದೆ, ಹಾಗಾಗಿ ಈ ದರ ಕೊಡಕ್ಕಾಗಲ್ಲ. ಇವ್ರು 40-45 ರೂಪಾಯಿ ಪ್ರತಿ ಕೆಜಿ ಇದ್ದಾಗ, ಅವಾಗ ಅತಿ ಹೆಚ್ಚು ಸಕ್ಕರೆ ದರ ಇದ್ದಾಗ ಯಾಕೆ ಇವರು 2500 ರೂಪಾಯಿ ಕೊಡಕ್ ಬರ್ಲಿಲ್ಲ ಮುಂದಕ್ಕೆ? ಆಕ್ಚುಲಿ ನೋಡಿ, ಒಟ್ಟು ಸಕ್ಕರೆ ಕಾರ್ಖಾನೆಗಳ ಮೇಲೆ ಸರ್ಕಾರದ ನಿಯಂತ್ರಣ ಇಲ್ಲ ಅನ್ನೋದು ಒಂದು. ಆಮೇಲೆ 1995 ಈಚೆ ಸಕ್ಕರೆ ಕಾರ್ಖಾನೆಗಳಿಗೆ ಅಟೋನಮಸ್ ಪವರ್ ಹೆಚ್ಚಾಗಿದ್ದು, ಪ್ರೈವೇಟೈಸೇಷನ್ ಕಾರಣಕ್ಕಾಗಿ. ಸರ್ಕಾರದ ನಿಯಂತ್ರಣ ಯಾವಾಗ ಇಲ್ಲ ಅಂದಾಗ ಆಕ್ಚುಲಿ ಅವ್ರು ಏನು ಪ್ರೊಡಕ್ಷನ್ ಮಾಡ್ತಾರೆ, ಯಾಕಂದ್ರೆ ಮಾರಾಟ ಮತ್ತು ಖರೀದಿ ಸರ್ಕಾರದ ವ್ಯಾಪ್ತಿ ಹೊರಗಡೆ ಆಗ್ತಾ ಬಂದಿರೋದು ಇದುವರೆಗೆ ಈ ದೇಶದಲ್ಲಿ ಕಬ್ಬು ಅಷ್ಟೇ ಅಲ್ಲ, ಇತರೆ ಕೃಷಿ ಉತ್ಪನ್ನಗಳ ದರವನ್ನು ನಿಗದಿ ಮಾಡುವಂತ ಅಧಿಕಾರ ಯಾರ ಕೈಯಲ್ಲಿ ಕೊಟ್ಟಿದ್ದಾರೆ ಸರ್ಕಾರದವರು? ಕಾರ್ಖಾನೆ ಕೈಯಲ್ಲಿ ಇಲ್ಲ, ವ್ಯಾಪಾರಸ್ಥರ ಕೈಯಲ್ಲಿ, ವರ್ತಕರ ಕೈಯಲ್ಲಿ, ರೈತರ ಕೈಯಲ್ಲಿ ಇಲ್ಲ. ಇವತ್ತು ರೈತ ಸಂಘ ರೈಸ್ ಮಾಡ್ತಿರೋದು, ನಾವು ಉತ್ಪತ್ತಿ ಮಾಡಿದಂತ ಉತ್ಪನ್ನಗಳ ದರವನ್ನ ನಿಗದಿ ಮಾಡುವಂತ ಅಧಿಕಾರವನ್ನ ಯಾರು ನಮಗೆ ಕೊಡ್ತಾರೋ ಅವ್ರು ನಮ್ಮ ಸರ್ಕಾರ ಅಂತ ನಾವು ಕೇಳಬೇಕಾಗಿದೆ. ಕಮಿಟಿ ಮಾಡಿದಾರಲ್ಲ ಮೊನ್ನೆ, ಪಾಲಿಸಿ ಅನ್ನೋದಿಲ್ಲ. ಪ್ಲೀಸ್, ಈಗ ಮಾನ್ಸೇನವರೇ, ಪ್ರೈಸ್ ಅಂತ ಬೆಂಬಲ ಬೆಲೆ ಅಂತ ಅನ್ನುವಾಗ ನಾವು ಈಗ ಒಂದು ರೈಸ್ ಮಾಡ್ತಾ ಇದೀವಿ. ಇವನ್ ಅಕ್ಕಿಗಾಗ್ಲಿ ಆಮೇಲೆ ಕಬ್ಬಿಗಾಗ್ಲಿ ಇವತ್ತು ದರ ನಿಗದಿ ಮಾಡುವಾಗ ಕಾಸ್ಟ್ ಆಫ್ ಪ್ರೊಡಕ್ಷನ್, ಉತ್ಪಾದನಾ ವೆಚ್ಚ ಏನು? ಉತ್ಪಾದನಾ ವೆಚ್ಚದಲ್ಲಿ ಮೇನ್ ಐಟಮ್ ಅಂದ್ರೆ ಆಕ್ಚುಲಿ ಹಣ ಹೂಡೋದಷ್ಟೇ ಅಲ್ಲ, ಈ ಭೂ ಬಾಡಿಗೆ ಅಂತ ಏನ್ ಕರಿತೀವಿ ನಾವು, ಲ್ಯಾಂಡ್ ರೆಂಟ್ ಅಂತ ಏನ್ ಕರಿತೀವಿ, ಅದ್ರ ಬಗ್ಗೆ ಯಾವುದೇ ಒಂದು ಸೈಂಟಿಫಿಕ್ ಮಾನದಂಡ ಈ ದೇಶದಲ್ಲಿ ಇಲ್ಲ. ಯಾಕಂದ್ರೆ ಅಷ್ಟೊಂದು ಮಟ್ಟಿಗೆ ರೈತರು ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ. ಅದಕ್ಕೆ ನಾವೇನಂದ್ರೆ, ಈ ಬೆಂಬಲ ಬೆಲೆ ಘೋಷಣೆ ಮಾಡುವಂತ ವಿಧಾನದಲ್ಲಿ ಬಹಳಷ್ಟು ದೋಷಗಳು ಇರುವಾಗ ಕೆಲವು ರೈತ ಸಂಘಗಳನ್ನ ಆ ಕಡೆ, ಕೆಲವು ರೈತ ಸಂಘಗಳು ಈ ಕಡೆ, ಅದು ಆಕ್ಚುಲಿ ಇದು ಹೆಂಗಂದ್ರೆ ಬಾರ್ಗೇನಿಂಗ್ ಸಿಸ್ಟಮ್ ಆಗಿದೆ. ಅದಕ್ಕೊಂದು ಮಾನದಂಡ ಇಲ್ಲ, ಕಾನೂನು ಇಲ್ಲ. ಹಾಗಾಗಿ ಏನ್ ನೀವು ಮ್ಯಾನುಫ್ಯಾಕ್ಚರಿಂಗ್ ಅಂತ ಏನ್ ಕರಿತೀರಿ, ಕಾರ್ಖಾನೆಯಲ್ಲಿ ಉತ್ಪಾದನೆ ಮಾಡೋ ಸರಕುಗಳಿಗೆ ಏನು ದರ ನಿಗದಿ ಮಾಡ್ಲಿಕ್ಕೆ ಕಾರ್ಖಾನಾ ಮಾಲಕರಿಗೆ ಒಂದು ಅಧಿಕಾರವನ್ನು ಏನು ಕೊಟ್ಟಿದ್ದೀರಿ, ಹಾಗೇನೆ ರೈತರಿಗೆ ಕೂಡ ಆತ ಏನು ಉತ್ಪಾದನೆ ಮಾಡ್ತಾ ಇದ್ದಾನೆ, ಆತ ತೊಗರಿ ಉತ್ಪಾದನೆ ಮಾಡ್ತಾನ, ಹತ್ತಿ ಉತ್ಪಾದನೆ ಮಾಡ್ತಾನ, ಭತ್ತ ಉತ್ಪಾದನೆ ಮಾಡ್ತಾನ, ಅವನು ಉತ್ಪಾದನೆ ಮಾಡೋ ವಸ್ತುವಿನ ದರವನ್ನು ನಿಗದಿ ಮಾಡೋ ಅಧಿಕಾರ ನಮ್ಮಲ್ಲಿ ಈ ಪ್ರಶ್ನೆ ಸೆಟ್ಲ್ ಆಗದ ಬರ್ತು. ಇವತ್ತು ಕಬ್ಬಿಗೆ ಕೇಳ್ತೀವಿ, ನಾಳೆ ಜೋಳ ಕೇಳ್ತೀವಿ. ಬಹಳ ಮಹತ್ವದ ಒಂದು ಅಂಶ ಮಾನಸ ಹೇಳ್ತಿರೋದು, ಚೌಕಾಶಿ ಅನ್ನುವಂಥದ್ದೇ ಹೊಂದಾಣಿಕೆ ಅನ್ನುವಂತ ಶಬ್ದ ಇದೆ. ಈ ಚೌಕಾಶಿ ಮಾಡ್ತಾನೆ ನಾವು ಹಿತವನ್ನ ಬಲಿ ಕೊಡ್ತಾ ಇದೀವಿ. ಇವತ್ತು ದರ ನಿಗದಿ ವಿಚಾರದಲ್ಲಿ ಕೂಡ ಚೌಕಾಶಿ, ಇವತ್ತು ನಾವು ವೆಚ್ಚ ಮಾಡುವಂತ ಖರ್ಚಿಗೆ ತಕ್ಕಂತ ಬೆಲೆ ನಿಗದಿ ಮಾಡಕ್ಕಾಗ್ತಲ್ಲ, ವೈಜ್ಞಾನಿಕ ಬೆಲೆ ಸಿಗ್ತಾ ಇಲ್ಲ ಅಂದ್ರೆ ಎಲ್ಲೋ ಒಂದು ಕಡೆ ನಾವು ಚೌಕಾಶಿ ಮಾಡ್ತಾನೆ ಅನೇಕ ರೀತಿಯ ಬೇಡಿಕೆಗಳನ್ನು ಕೂಡ ಈಡೇರಿಸಿಕೊಳ್ಳಕ್ಕಾಗ್ತದೆ. ಈಗ ಎಷ್ಟೋ ಸಲ ನಾವು ಭಾರಿ ಸ್ಪಷ್ಟವಾಗಿ ಹೇಳಿದ್ದೇವೆ, ಮುಖ್ಯಮಂತ್ರಿಗಳ ಜೊತೆ ನಮ್ಮ ವೈಯಕ್ತಿಕ ಸಂಬಂಧ ಬೇರೆ, ರೈತರ ಪ್ರಶ್ನೆ ಬಂದಾಗ ಅದ್ರ ಬೇರೆ ಪ್ರಶ್ನೆ ಬೇರೆ. ಸೊ ಆ ರೀತಿಯಲ್ಲಿ ಯಾವತ್ತೂ ಸಹ ಅಂತರವನ್ನು ಕಾದುಕೊಂಡೇನೆ ಚಳುವಳಿಗಳು ಕೆಲಸ ಮಾಡಬೇಕು ಅನ್ನೋದು ಒಂದು. ಭಾರಿ ಮುಖ್ಯವಾಗಿ ಇವತ್ತು ತಾವು ಚರ್ಚೆಯನ್ನು ಶುರು ಮಾಡಿದ್ದೀರಿ. ಈ ಬಗರುಕುಂ ಸಾಗುವಳಿ ವಿಚಾರದಲ್ಲಿ ನಾವು ಸಹ ನವೆಂಬರ್ 7, 8, 48 ಗಂಟೆಗಳ ಕಾಲ ಧರಣಿ ಮಾಡಿ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಕೊಟ್ಟಿದ್ದೀವಿ. ಅರಣ್ಯ ಮಂತ್ರಿಯವರು ಮತ್ತು ಕಂದಾಯ ಸಚಿವರು ಅವ್ರದ್ದೊಂದು ಉಪಸಮಿತಿಗಳು ಮಾಡಿದ್ದಾರೆ, ಸಭೆ ಮಾಡಿರಿ ಅಂತೇಳಿ ನಾವು ಇದು ಕೇಳಿದ್ದೀವಿ. ಈ ತನಕ ಟೈಮ್ ಕೊಡೋಕ್ಕಾಗಿಲ್ಲ. ಡಿಸೆಂಬರ್ 16ನೇ ತಾರೀಕು ಇಡೀ ರಾಜ್ಯದಾದ್ಯಂತ ರಸ್ತೆ ತಡೆ ಚಳುವಳಿ ಮಾಡ್ತಾ ಇದ್ದೀವಿ ಸರ್ಕಾರದ ಗಮನ ಸೆಳೆಯಲಿಕ್ಕೆ. ಈ ಚರ್ಚೆ ಮೂಲಕ ನಾನು ಆಗ್ರಹ ಮಾಡ್ತಾ ಇದ್ದೀನಿ, ಮಾನ್ಯ ಮುಖ್ಯಮಂತ್ರಿಗಳಿಗೆ ನಿಜವಾಗಲೂ ಬಡವರ ಪರವಾದ ಕಾರ್ಯಕ್ರಮದ ಮೇಲೆ ಆದ್ಯತೆ ಇದ್ದರೆ ತಕ್ಷಣ ಎಲ್ಲ ರೈತ ಸಂಘಗಳನ್ನು ಸಭೆ ಕರೆದು ಈ ಬಗರುಕುಂ ಸಾಗುವಳಿ ವಿಚಾರವನ್ನು ತೀರ್ಮಾನ ಮಾಡಬೇಕು ಅಂತ ಬೇರೆಯವರು ಬಹಳ ಒಳ್ಳೆ ಪಾಯಿಂಟ್ ಹೇಳಿದ್ರೆ. ಯಾಕಂದ್ರೆ ರಾಜ್ಯದ ಬಹುತೇಕ ಸಂಘಟನೆಗಳಿರ್ಬೋದು, ಅನೇಕ ಮೂಲೆಗಳ ಸಮಸ್ಯೆಗಳಿದ್ದಾವೆ. ಅದು ಬಗರುಕುಂ ಇರ್ಬೋದು, ಇವತ್ತು ಉಳುಮೆ ಮಾಡುವಂಥದ್ದು ಇರ್ಬೋದು, ಇವತ್ತು ರೈತರ ಬೆಲೆ ಇರ್ಬೋದು, ಇವತ್ತು ಕಬ್ಬಿಂದಿರ್ಬೋದು, ಬಾಳೆ ಯಾವುದೇ ವಿಚಾರ ಇರ್ಬೋದು, ಒಂದು ಸಮಗ್ರವಾದ ಚರ್ಚೆ ಆಗಬೇಕು. CM ಸಿದ್ದರಾಮಯ್ಯ ಎಲ್ಲ ಸಂಘಟನೆಗಳ ಸಭೆ ಕರೆಯಬೇಕು ಅನ್ನೋದ್ರ ಜೊತೆಗೆ ಇವತ್ತೊಂದು ಪ್ರಶ್ನೆನೂ ಕೂಡ ನಾವು ಕೇಳಿದ್ವಿ ಇವತ್ತಿನ ಚರ್ಚೆಯಲ್ಲಿ. ರಾಜ್ಯ ರೈತರ ವಿಚಾರವನ್ನ, ರೈತರ ಗೋಳನ್ನು ಕೇಳೋದರಲ್ಲಿ ಸಿದ್ದರಾಮಯ್ಯ ಸರ್ಕಾರ
ಎಡವಿದೆಯಾ ಅನ್ನೋಂಥ ಪ್ರಶ್ನೆ ಅಥವಾ ಕ್ಯೂಡಾಗಿದೆ ಅನ್ನೋಂಥದ್ದು ಈ ಪ್ರಶ್ನೆಯನ್ನು ಕೇಳಿದ್ವಿ ಜನರನ್ನ. ಸೊ ನಮಗೆ ಬಂದಂಥ ಉತ್ತರ ಹೌದು ಅಂತ ಹೇಳಿದವರು 69% ಜನ. ಅಂದರೆ ಹೌದು, ರಾಜ್ಯದ ರೈತರ ಕಾರ್ಮಿಕರ ನೋವನ್ನು ಧ್ವನಿಯನ್ನು ಕೇಳ್ತಾ ಇಲ್ಲ ರಾಜ್ಯ ಸರ್ಕಾರ ಅನ್ನುವಂಥದ್ದು 69% ಜನ. ಇಲ್ಲ, ಕೇಳ್ತಾ ಇದೆ ಸರ್ಕಾರ ಅಂತ ಹೇಳಿದಂಥವ್ರು 31% ಜನ. ಸೊ ರಾಜ್ಯದ ರೈತರು ಬಡವರ ಗೋಳನ್ನು ಕೇಳದೇ ಇರ್ತಕ್ಕಂಥ ಸರ್ಕಾರಗಳು ಯಾವತ್ತೂ ಕೂಡ ಅದು ನಿಜವಾದಂಥ ಜನಪರ ಸರ್ಕಾರ ಆಗೋದಿಲ್ಲ ಅಂತ ಒಂದು ಹೇಳಿಕೆಯನ್ನು ಕೊಡ್ತಾ ಬಹುತೇಕ ಈ ಚರ್ಚೆಯನ್ನು ಮುಗಿಸ್ತಾ ಇದ್ದೀನಿ. ಸೊ ಇದು ಇವತ್ತಿನ ನ್ಯೂಸ್ ಅವರ್. ನೇರದಿಟ್ಟ ನಿರಂತರ ಸುದ್ದಿಯಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.